ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 14 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 99% ಗೆಲ್ಲುವ ಪಂದ್ಯವನ್ನ ಕೊನೆಯಲ್ಲಿ ಸೋತಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ವಿಶ್ವಕಪ್ನ ಲಾಸ್ಟ್ ಓವರ್ನ ರೋಚಕ ಹೈಲೈಟ್ಸ್ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂದೋರ್ನ ಹೋಲ್ಕರ್ ಮೈದಾನದಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮಹಿಳಾ ವಿಶ್ವಕಪ್ 2025ರ 20ನೇ ಪಂದ್ಯದಲ್ಲಿ ಆತಿಥೇಯ ಭಾರತ ತಂಡ 4 ರನ್ಗಳಿಂದ ರೋಚಕವಾಗಿ ಸೋಲನುಭವಿಸಿದೆ. ಈ ಮೂಲಕ ಟೂರ್ನಿಯಲ್ಲಿ ಭಾರತ ತಂಡ ಸತತ 3ನೇ ಪಂದ್ಯದಲ್ಲಿಯೂ ಅಂದರೆ ಹ್ಯಾಟ್ರಿಕ್ ಸೋಲು ಕಂಡಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ 288 ರನ್ ಕಲೆ ಹಾಕಿತು. ಈ ಗುರಿಯನ್ನು ಬೆನ್ನಟ್ಟಿದಂತಹ ಭಾರತ 284 ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿ 4 ರನ್ಗಳಿಂದ ಸೋಲೊಪ್ಪಿಕೊಂಡಿತು. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯವನ್ನ ಭಾರತ ಗೆದ್ದರೆ ಸೆಮಿಫೈನಲ್ ತಲುಪುವುದು ಅದರ ಆಸೆ ಉಳಿಯುತ್ತದೆ. ಈ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ಇನ್ನೂ 2 ಪಂದ್ಯಗಳು ಬಾಕಿ ಉಳಿದಿವೆ. ಒಂದು ನ್ಯೂಜಿಲೆಂಡ್, ಮತ್ತೊಂದು ಬಾಂಗ್ಲಾದೇಶ ವಿರುದ್ಧ. ಈ 2 ಪಂದ್ಯಗಳನ್ನ ಭಾರತ ಗೆಲ್ಲಲೇಬೇಕು. ಆದರೆ ಟೀಂ ಇಂಡಿಯಾಗೆ ಉಳಿದಿರುವ ಎಲ್ಲಾ ಪಂದ್ಯಗಳು ಡ್ರಾ ಆರ್ ಡೈ ಮ್ಯಾಚ್ ಆಗಿರಲಿವೆ ಸ್ನೇಹಿತರೆ. ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಉತ್ತಮ ಆಟ ಪ್ರದರ್ಶಿಸಿತು. ಹೀದರ್ ನೈಟ್ ಅವರ ಶತಕ ಹಾಗೂ ಜೇಮಿ ಜೋನ್ಸ್ ರವರ ಅರ್ಧಶತಕದ ಸಹಾಯದಿಂದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 289 ರನ್ ಕಲೆ ಹಾಕಿತು. ಹೀದರ್ ನೈಟ್ 109 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಮತ್ತು ಆಮಿ ಜೋನ್ಸ್ 56 ರನ್ಗಳ ಕಾಣಿಕೆ ನೀಡಿದರು. ನಾಯಕಿ ಸ್ಕ್ರೀವರ್ ಬ್ರಂಡ್ 38 ರನ್ಗಳ ಇನ್ನಿಂಗ್ಸ್ ಆಡಿದರು. ಇತ್ತ ಟೀಂ ಇಂಡಿಯಾ ತಂಡದ ಪರ ದೀಪ್ತಿ ಶರ್ಮಾ 4 ವಿಕೆಟ್ ಪಡೆದುಕೊಂಡರು. ಇಂಗ್ಲೆಂಡ್ ನೀಡಿದ ಗುರಿಯನ್ನ ಬೆನ್ನಟ್ಟಿದಂತ ಭಾರತ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ. ಪ್ರತೀಕ ರಾವಲ್ 6 ರನ್ಗಳಿಗೆ ಔಟ್ ಆದರು. ನಂತರ ಸ್ಮೃತಿ ಮಂದಾನ ಮತ್ತು ಹರ್ಲ್ ಇಂಡಿಯೋಲ್ ಜೊತೆ ಇನ್ನಿಂಗ್ಸ್ ಅನ್ನ ಮುಂದಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದರು. ಆದರೆ 29 ರನ್ಗಳ ಜೊತೆ ಆಟದ ನಂತರ ಹರ್ಲ್ ಇಂಡಿಯೋಲ್ 24 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ನಂತರ ಉಪನಾಯಕಿ ಸ್ಮೃತಿ ಮಂದಾನ ಹಾಗೂ ನಾಯಕಿ ಹರ್ಮನ್ ಪ್ರೀತ್ ಕೌರ್ 3ನೇ ವಿಕೆಟ್ಗೆ ಬರೋಬ್ಬರಿ 125 ರನ್ಗಳ ಜೊತೆ ಆಟವನ್ನು ನಡೆಸುವ ಮೂಲಕ ತಂಡಕ್ಕೆ ಚೇತರಿಕೆ ನೀಡಿದರು. ಈ ಹಂತದಲ್ಲಿ ಹರ್ಮನ್ ಪ್ರೀತ್ ಕೌರ್ 70 ರನ್ ಬಾರಿಸಿ ವಿಕೆಟ್ ಒಪ್ಪಿಸುವ ಮೂಲಕ ಟೀಂ ಇಂಡಿಯಾಗೆ ಬಿಗ್ ಶಾಕ್ ನೀಡಿದರು. ನಂತರ ಸ್ಮೃತಿ ಮಂದಾನ ಹಾಗೂ ದೀಪ್ತಿ ಶರ್ಮಾ ಇನ್ನಿಂಗ್ಸ್ ಅನ್ನ ಮುಂದಕ್ಕೆ ಕೊಂಡೊಯ್ದರು. ಇವರಿಬ್ಬರ ನಡುವೆ 67 ರನ್ಗಳ ಪಾಲುದಾರಿಕೆ ಕಂಡು ಬಂದಿತು. ಆದರೆ ಸ್ಮೃತಿ ಮಂದಾನ 88 ರನ್ ಬಾರಿಸಿದ್ದ ವೇಳೆ ಬೇಜವಾಬ್ದಾರಿಯುತ ಶಾಟ್ ಆಡಿ ವಿಕೆಟ್ ಕೈಚೆಲ್ಲಿದರು. ನಂತರ ದೀಪ್ತಿ ಶರ್ಮಾ ಕೂಡ 57 ಎಸೆತಗಳಿಂದ 50 ರನ್ ಬಾರಿಸಿ ವಿಕೆಟ್ ಒಪ್ಪಿಸುವ ಮೂಲಕ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿದರು. ಇದರಿಂದ ಭಾರತ ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ರೀಚಾ ಘೋಷ್ ಕೂಡ ವಿಶೇಷವಾದದ್ದೇನೂ ಮಾಡಲಾಗದೆ 8 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಭಾರತದ ಗೆಲುವಿಗೆ ಕೊನೆ ಓವರ್ನಲ್ಲಿ 14 ರನ್ಗಳು ಬೇಕಾಗಿದ್ದವು. ಸ್ನೇಹಾ ರಾಣಾ ಮೊದಲ ಎಸೆತದಲ್ಲಿ 1 ರನ್ ಗಳಿಸಿದರು. ನಂತರ ಅಮೋನ್ ಜೋತ್ ಕೂಡ 1 ರನ್ ಬಾರಿಸಿದರು. ಇದರಿಂದ 4 ಎಸೆತಗಳಲ್ಲಿ 12 ರನ್ ಬೇಕಾಯಿತು. ಸ್ನೇಹಾ ರಾಣಾ 3ನೇ ಎಸೆತದಲ್ಲಿ 1 ರನ್ ಗಳಿಸಿ ಅಮೋನ್ ಜೋತ್ ಕೌರ್ಗೆ ಸ್ಟ್ರೈಕ್ ನೀಡಿದರು. 4ನೇ ಎಸೆತದಲ್ಲಿ ಯಾವುದೇ ರನ್ ಬರಲಿಲ್ಲ. ನಂತರ ಅಮೋನ್ ಜೋತ್ 5ನೇ ಎಸೆತದಲ್ಲಿ 2 ರನ್ ಗಳಿಸಿ ಸ್ಟ್ರೈಕ್ ಅನ್ನ ತಮ್ಮ ಬಳಿಯೇ ಇಟ್ಟುಕೊಂಡರು. 6ನೇ ಎಸೆತದಲ್ಲಿ 1 ಬೌಂಡರಿ ಬಾರಿಸಿದರು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಅಂತಿಮವಾಗಿ ಭಾರತ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ 4 ರನ್ಗಳ ವಿರೋಚಿತ ಸೋಲನ್ನು ಕಾಣುವ ಮೂಲಕ ಈ ಬಾರಿಯ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಹ್ಯಾಟ್ರಿಕ್ ಹಾರ್ಟ್ ಬ್ರೇಕ್ ಆಗಿದೆ ಅಂತಾನೆ ಹೇಳಬಹುದು.